ಶಾಸಕರು ಆತ್ಮೀಯರಾದ ವಿಠ್ಠಲ ಹಲಗೇಕರ್ ಅವರೇ, ಬೆಳಗಾವಿ ಗ್ರಾಮೀಣದ ಹಿಂದಿನ ಶಾಸಕರಾದ ಮಿತ್ರ ಸಂಜಯ್ ಪಾಟೀಲ್ ಅವರೇ, ಐತಿಹಾಸಿಕ ಕಿತ್ತೂರಿನ ಮತ್ತೊಬ್ಬ ಮಾಜಿ ಶಾಸಕರಾದ ಮಹಾಂತೇಶ್ ಗೌಡಗೌಡ ಅವರೇ ಮತ್ತು ಬೆಳಗಾವಿ ಮಹಾನಗರದ ಗೌರವಿತ ಮೇಯರ್ ಆದಂಥ ಸ್ನೇಹಿತ ಮಂಗೇಶ್ ಪವಾರ್ ಅವರೇ, ಉಪಮೇಯರ್ ಆಗಿರ್ತಕ್ಕಂಥ ಶ್ರೀಮತಿ ವೀಣಾ ಜೋಶಿ ಅವರೇ, ಹಾಗೆ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಎಡಿಆರ್ಎಂ ಆಗಿರ್ತಕ್ಕಂಥ ಶ್ರೀಯುತ ವಿಷ್ಣು ಭೂಷಣ್ ಅವರೇ, ಡಿಆರ್ಬಿಸಿಸಿ ಮೆಂಬರ್ ಆಗಿರ್ತಕ್ಕಂಥ ಪಟೇಗೌಡ ಸಿಂಗರ್ ಅವರೇ, ಡಾಕ್ಟರ್ ರವಿ ಪಾಟೀಲ್ ರವರೇ, ಸುಭಾಷ್ ಪಾಟೀಲ್ ರವರೇ, ಗೀತಾ ಸುತಾರ್ ರವರೇ, ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥ ಹಿರಿಯ ಜೀವಿಗಳು, ಸ್ವಾತಂತ್ರ್ಯ ಎಲ್ಲ ಹೋರಾಟಗಾರರೇ, ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚು ಮಾಡಿರ್ತಕ್ಕಂಥ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ರೈಲ್ವೆ ಬಳಕೆದಾರರೇ, ಅಭಿಮಾನಿಗಳೇ ಮತ್ತು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರೆ, ರೈಲ್ವೆ ಇಲಾಖೆಯ ಪೊಲೀಸ್ ಸಿಬ್ಬಂದಿಯನ್ನು ಹಿಡಿದು ಎಲ್ಲ ಅಧಿಕಾರಿ ವರ್ಗದವರೇ, ಬಹುಶಃ ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಜನರ ಬಹುಜನರ ಬೇಡಿಕೆಯಾಗಿದೆ. ನಮ್ದಿಷ್ಟು ದೊಡ್ಡ ಸಿಟಿ ಅದ, ನಮಗೂ ಒಂದೇ ಭಾರತ ಬರಬೇಕು ಅನ್ನುವಂಥ ಒಂದು ಕೂಗಿತ್ತು ಬಹಳ ದಿವಸದಿಂದ. ನಾವು ಶ್ರೀಮತಿ ಮಂಗಲಾ ಅಂಗಡಿಯವರು MP ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ. ಅವರು 2023 ಒಳಗೆ ಒಂದ್ಸಲ ಕೇಂದ್ರ ರೈಲ್ವೆ ಸಚಿವರ ಅನುಮತಿ ಮೇರೆಗೆ ಟ್ರಯಲ್ ರನ್ನು ಕೂಡ ಆಗಿದೆ. ನಾವು ಅವಾಗ ಯಾವಾಗ ಕೇಳಿದ್ವು ಅಂತಂದ್ರೆ, ಎಲ್ಲಿ ಧಾರವಾಡದವರೆಗೆ ಬಂದಿರ್ತದ ಬೆಂಗಳೂರಿನಿಂದ ಆ ಟ್ರೈನನ್ನು ಎಕ್ಸ್ಟೆನ್ಷನ್ ಮಾಡಿ ಅಂತೇಳಿ ನಾವು ಕೇಳಿದ್ವಿ. ಒಪ್ಕೊಂಡು ಅವರು ಟ್ರಯಲ್ ರನ್ ಮಾಡಿದ್ರು. ಅದ್ರ ನಂತರ ಅವರ ಇಲ್ಲ ಬಹಳಷ್ಟು ಸಮಯ ಅಭಾವ, ತೊಂದರೆ ಆಗ್ತಾ ಇದೆ. ವಾಯಾ ಲೋಂಡಾ ಬರಬೇಕಾದ್ರೆ ಸುಮಾರು 2-2.5 ಗಂಟೆ ಜಾಸ್ತಿ ಸಮಯ ತಗೋತಾ ಇದೆ. ಹೀಗಾಗಿ ಈ ಒಂದೇ ಭಾರತದ ಕಾನ್ಸೆಪ್ಟ್ ಹೇಗಂದ್ರೆ, 8 ಅವರ್ಗಿಂತ ಜಾಸ್ತಿ ಪ್ರಯಾಣ ಆಗಬಾರ್ದು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾರಂಭ ಮಾಡುವಂಥದ್ದು. ಅಂದ್ರೆ ಅದರ ಕಾಸ್ಟು ಜಾಸ್ತಿ ಇರ್ತದೆ, ಪ್ರಯಾಣದ ಅವಧಿನೂ ಕಡಿಮೆ ಇರ್ತದೆ. ಹೀಗಾಗಿ ಅದು ಕಾರ್ಯ ಸಾಧ್ಯ ಇಲ್ಲ ಅಂತ ಹೇಳಿ ಅವತ್ತು ನಮಗೆಲ್ಲ ಕನ್ವಿನ್ಸ್ ಮಾಡಿದ್ರು. ಬಹುಶಃ ನಾನು ನೆನಪು ಮಾಡ್ಕೊಡ್ತೀನಿ, ಬೆಳಗಾವ್ ಅನೇಕ ಜನ ಬಹಳ ಒತ್ತಾಯ ಮಾಡಿದ್ರು. ಅವರು ನನ್ನ ಕೊನೆಗೆ ಬ್ಯಾಸಲ್ತಿವ್ರನ್ನೆಲ್ಲ ಅಲ್ಲೇ ಕರ್ಕೊಂಡು ಮಿನಿಸ್ಟ್ರಿ ಕಡೆ. ಅವಾಗ ಮಿನಿಸ್ಟ್ರಿ ಹೇಳಿದ್ರು, ಈ ಟ್ರೈನ್ ಆಗುವುದಿಲ್ಲ, ನೀವು ಬೇರೆ ಏನಾದ್ರು ಡಿಮ್ಯಾಂಡ್ ಮಾಡಿ ಅಂತಂದ್ರು. ತಕ್ಷಣ ನಾವೇನು ಡಿಮ್ಯಾಂಡ್ ಮಾಡಿದ್ವು ಅಂತಂದ್ರೆ, ಬೆಳಗಾವಿಯಿಂದ ಕನಿಷ್ಠ ಪುನಾ ತನಕ ನಮ್ಗೆ ಒಂದೇ ಭಾರತ ಕೊಡ್ಬೇಕನ್ನುವಂಥ ವಿನಂತಿ ಮಾಡಿದ್ವಿ. ಯಾವಾಗಿದ್ರು 2023 ಆ ಸಂದರ್ಭದಲ್ಲಿ. ಮುಂದೆ 2024 ಲೋಕಸಭಾ ಚುನಾವಣೆ ಬರಬೇಕು. ಅವ್ರು ಒಪ್ಕೊಂಡು ಮಂತ್ರಿಗಳಿಗೆಲ್ಲ ನಾನು ಬಿಡ್ತೀನಿ ಅಂತ ನಾನು ಅವ್ರಿಗೆ ಆಗ್ರಹ ಮಾಡಿದೆ, ನೀವು ಒಪ್ಕೊಂಡ್ರೆ ಆಗೋದಿಲ್ಲ, ನೆಕ್ಸ್ಟ್ ಚುನಾವಣೆ ಬರ್ತದೆ, ಲೋಕಸಭಾ ಚುನಾವಣೆ. ಹೀಗಾಗಿ ಚುನಾವಣೆ ಬಂದ ನಂತರ ನೀವು ಅಕಸ್ಮಾತ್ ಕೊಡಲಿಲ್ಲ, ಮುಂದಿನವ್ರು ನಾವು ಹೆಂಗೆ ಹೇಳಿ ಹಿಂದಿನ ಮಂತ್ರಿ ಒಪ್ಕೊಂಡಿದ್ರು ಅಂತ ಅದಕ್ಕೊಂದು ರೈಟಿಂಗ್ ಹಾಕೊಡ್ರಿ ಅಂತ ಹೇಳಿದ್ರು ನಾವು. ಅವತ್ತು ನನಗೆ ಅವರು ರೈಟಿಂಗ್ ಆಗಿ ಒಂದು ಪತ್ರ ಕೊಟ್ಟರು. ಇಲ್ಲ, ನಾವು ಒಪ್ಕೊಂಡ ಪ್ರಕಾರ ನಾವು ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ, ಆ ಎಲೆಕ್ಟ್ರಿಫಿಕೇಶನ್ ಆದ ನಂತರ ರೈಲ್ವೆ ಇಲಾಖೆ ಒಪ್ಕೊಂಡದ, ನಾವಲ್ಲಿ ಒಂದೇ ಭಾರತ್ ಟ್ರೈನನ್ನು ಪುನಃ ತನಕ ಓಡಿಸ್ತೀವಿ ಅಂತೇಳಿ ಒಪ್ಕೊಂಡ್ರು. ಆ ಪ್ರಕಾರ ಯಾವಾಗ ಚುನಾವಣೆ ಮುಗಿದು ಮತ್ತೊಂದ್ಸಲ ಸರ್ಕಾರ ಆಯಿತು, ಸುದಯದಿಂದ ಅವರೇ ಸಚಿವರಾಗಿದ್ದರು. ಹೀಗಾಗಿ ಅವರು ವಾಪಸ್ ಅದನ್ನ ನಮಗೆ ಒಂದೇ ಭಾರತ್ ಟ್ರೈನನ್ನು ಪುನಃ ಅವರಿಗೆ ಬಿಟ್ಟುಕೊಟ್ರು ಅನ್ನುವಂಥ ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಜನ ಬೇಕಿದ್ರು, ಒಂದೇ ಭಾರತ ನೀವು ತಗೊಳ್ಳಿಲ್ಲ, ನಮಗ ನೀವು ಬೆಳಗಾವಿಯವ್ರು ಹಿಂಗೆ ಹಿಡಿಯಲಿಲ್ಲ ಅಂತೇಳಿ. ನಾನು ಸ್ಪಷ್ಟಪಡಿಸ್ತೀನಿ, ಇವತ್ತ ತಡ ಆಗಿತ್ತು, ನಮ್ಗೆ ನುಕ್ಸಾನ ಆಗಿಲ್ಲ. ಒಂದು ಪುನಃ ಒಂದೇ ಭಾರತ ಸಿಕ್ತು ನಮ್ಗೆ. ಮತ್ತು ಇವತ್ತು ಬೆಳಗಾವಿಯೊಳಗೆ ಒಂದೇ ಭಾರತ ಇವತ್ತು ನಮ್ಗೆ ಸಿಗ್ತಾ ಇದೆ. ಅದರ ಸಮಯ ಇವತ್ತು ನಾನು ನೋಡ್ತಾ ಇದ್ದೀನಿ, ಅನೇಕ ಕಮೆಂಟ್ಗಳು ಬರ್ತಾ ಇದ್ದಾವೆ ವಾಟ್ಸಪ್ನವರು. ಇಲ್ಲ, ಬೆಳಿಗ್ಗೆ 5:20 ಅಷ್ಟು ಬೇಗ ಯಾರು ಎದ್ದು ಹೋಗ್ಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಬಹಳ ಜನ ಮಾತಾಡ್ತಾ ಇದ್ದಾರೆ. ನಾವೀಗ ತೊಗೊಂಡ್ಬಂದಿವಿ ಟ್ರೈನ್. ಸಮಯದ ಬದಲಾವಣೆ ನಮ್ಮ ಕೈ ಆಗಲ್ಲ, ನಾವು ಆಮೇಲೆ ಮಂತ್ರಿಗಳಿಗೆ ಹೇಳಿ ಸಮಯ ಬದಲಾವಣೆ ಮಾಡ್ಕೋಬಹುದು. ಯಾಕಂತಂದ್ರೆ ಈಗ ನಾನು
ಕೇಳಿದಂಗೆ ಬಹಳ ಜನರ ಅಭಿಪ್ರಾಯ ಏನಂದ್ರೆ ಬೆಳಿಗ್ಗೆ 5:20 ಹೋಗೋ ಟ್ರೈನನ್ನ ನೀವು ಅಲ್ಲಿಂದ ಮಧ್ಯಾಹ್ನ ಏನು ವಾಪಸ್ ಬರ್ತದಲ್ಲ, ಮಧ್ಯಾಹ್ನ ವಾಪಸ್ ಬರಲ್ಲ, ಆ ರೂಟ್ ಕರೆಕ್ಟ್ ಅಲ್ಲ. ವಾಪಸ್ ಬಂದು ರಾತ್ರಿ ಟ್ರೈನ್ ನಮ್ಮ 2 ಫುಲ್ ಹೊಂಟವು. ಒಂದು ಬೆಳಗಾವಿ ಸೂಪರ್ ಫಾಸ್ಟ್ ದಿವಂಗತ ಸುರೇಶ್ ಶೆಟ್ಟಿ ಅವರು ಇದ್ದಾಗ ಮಾಡಿದಂತ ಒಂದು ಟ್ರೈನ್, ಅದು ಕೂಡ ಫುಲ್ ಹೊಂಟದ. ಅದಕ್ಕಿಂತ ಮೊದಲ ರಾಣಿ ಚೆನ್ನಮ್ಮ ಟ್ರೈನು ಕೂಡ ಇತ್ತು. ಹೀಗಾಗಿ ರಾಣಿ ಚೆನ್ನಮ್ಮನೂ ಫುಲ್ ಹೊಂಟದ. ಇವೆರಡೂ ಫುಲ್ ಹೊಂಟಂತ ಸಂದರ್ಭದಲ್ಲಿ ಇನ್ನೊಂದು ಟ್ರೈನು ಬಿಟ್ಟಂತ ಆಗ್ರಹ ಅದ. ಬಹುಶಃ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ಗೆ ವಿನಂತಿ ಮಾಡ್ತೀನಿ, ನಾವು ಅದಕ್ಕೆ ಇರ್ತೀವಿ. ಆ ಟ್ರೈನ್ ಅನ್ನ ನಾವು ಮಧ್ಯಾಹ್ನ ಕಡೆಯಿಂದ ಬಿಟ್ಟು, ಯಾವ ಒಂದೇ ಭಾರತ್ ಟ್ರೈನ್ ಅದ, ಇಲ್ಲಿ ಮಧ್ಯಾಹ್ನ ಬಂದು ವಾಪಸ್ ರಾತ್ರಿ ಇಲ್ಲಿಂದ ವಾಪಸ್ ಹೊರಟ್ರೆ ನಮ್ಮ ಜನರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅನ್ನುವಂತ ಒಂದು ಡಿಮ್ಯಾಂಡ್ ಅಂತ ಬಹಳ ಜನ ಮಾಡ್ತಾ ಇದ್ದಾರೆ. ಅದನ್ನು ಪರಿಶೀಲನೆ ಮಾಡೋದು ಒಂದು. ಅದ್ರ ಜೊತೆಗೆ ನಿಂತಿಲ್ಲ ಅಂದ್ರೆ ಈ ಒಂದೇ ಭಾರತ್ ಕೊಟ್ಟರು ಅಲ್ಲಿ ಮುಗಿತಂತ ಅಲ್ಲ, ಬಹಳಷ್ಟು ಡಿಮ್ಯಾಂಡ್ ಅಲ್ಲ ನಮ್ಮ ಕಡೆ. ಅಂದ್ರೆ ಈಗ ಯಾವ ಸೂಪರ್ ಫಾಸ್ಟ್ ಟ್ರೈನ್ ಇಲ್ಲಿ ಬೆಳಗಾವಿಯಿಂದ ಹೋಗ್ತದ 9:15 ಹೋಗ್ತದೆ. ಯಾಕೆ ಪ್ರಸ್ತಾವ ಮಾಡ್ಬೇಕಂದ್ರೆ ನಮ್ಮ ಹಿರಿಯ ನಮ್ಮದಲ್ಲಿ आपको कन्नड़ मालूम होते क्या नहीं तो आपको सिटी को बताओ, मैं क्या बता बोल रहे वो टिप्पण करने के लिए, नोट करने के लिए. ನಾನೇನು ಹೇಳ್ತಾ ಇದ್ದೇನೆ, 9:15 ಟ್ರೈನ್ ಹೋಗ್ತದೆ. ಅಲ್ಲಿ ಚಿಕ್ಕ ಜಾಗದಾಗ ಹೋಗಿ 45 ನಿಮಿಷ ಬೆಳಿಗ್ಗೆ ಆ ಟ್ರೈನಲ್ಲಿ, ಅಲ್ಲಿ 45 ನಿಮಿಷ ಕೆಲಸ ಬರ್ತದೆ. ಅದನ್ನ ಇಲ್ಲೇ ಒಂದು 45 ನಿಮಿಷ ಕೆಲಸ ನಮ್ಮ ಜನ ಊಟ ಮಾಡಿ ಆರಾಮಾಗಿ 10 ಗಂಟೆಗೆ ಹಾಕ್ತಾರೆ ಕೆಲಸ ಕೆಲಸ ಮುಗಿಸ್ಕೊಂಡು. 10 ಗಂಟೆಗೆ ಟ್ರೈನ್ ನೀವು ಬಿಟ್ಟು ಅಂದ್ರೆ ಅದು 7 ಗಂಟೆಗೆ ಹೋಗಿ ಮುಟ್ಟಿ ಅದನ್ನು ಒಂದು ಪ್ಲಾನ್ ಮಾಡಬೇಕಾಗಿದೆ. ಆ ರೀತಿ ನಾನು ರಾಜ್ಯಸಭಾ ಸದಸ್ಯನ ಬಹಳಷ್ಟು ಒತ್ತಾಯ ಮಾಡಿ ಬೆಳಗಾವಿ ಮಂಗಳೂರು ಟ್ರೈನ್ ಬಂದಾಗಿತ್ತು, ಅದನ್ನ ಪ್ರಾರಂಭ ಮಾಡಿದ್ವಿ. ಯಾಕೋ ಗೊತ್ತಿಲ್ಲ ಮತ್ತೆ ಬಂದ್ ಮಾಡಿದ್ರು. ಮತ್ತೆ ಅದು ಆಕ್ಯುಪೇಷನ್ ಫುಲ್ ಅದ, ಪ್ಯಾಸೆಂಜರ್ ಫುಲ್ ಉಂಟದ. ಆ ಬೆಳಗಾವಿ ಮಂಗಳೂರು ಟ್ರೈನ್ ಕೂಡ ವಾಪಸ್ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಮತ್ತು ಮಂಗಳೂರು ಒಂದು ಎಜುಕೇಶನ್ ಹಬ್ ಆ ಭಾಗಗಳು ಮತ್ತು ಅನೇಕ ದೇವಸ್ಥಾನಗಳಿದಾವೆ. ಹೀಗಾಗಿ ಮೊದಲು ನಮ್ಗೆ ಮಹಾಲಕ್ಷ್ಮಿ ಟ್ರೈನ್ ಓಡಾಡ್ತಾ ಇತ್ತು. ಮಹಾಲಕ್ಷ್ಮಿ ಟ್ರೈನ್ ಇತ್ತು ಮೊದಲು, ಯಾವಾಗ ನಮ್ದು ಬೆಟರಿಗೆ ಇದ್ದಾಗ ಆ ಟ್ರೈನ್ ಬಂದಾಗ್ಬಿಡೋದು. ನನ್ನ ವಿನಂತಿ ಏನಂದ್ರೆ ಬಹಳ ಸಲ ಇದನ್ನು ಮಾತಾಡಿದ್ದೇನೆ, ನಮ್ಮ ಜನ ಯಾರು ಶಿಕ್ಷಣಕ್ಕಾಗಿ ಮಂಗಳೂರು ಸೈಡ್ ಹೊಂದಿದಾರ, ಯಾರು ದೇವಸ್ಥಾನಕ್ಕಾಗಿ ಮಂಗಳೂರು ಸೈಡ್ ಹೊಂದಿದಾರ, ಅವ್ರು ಬಸ್ ಮುಖಾಂತರ ಹೋದ್ರೆ ಸಮಯ ಬಹಳ ಅದ ಮತ್ತು ರಸ್ತೆ ಬಹಳ ಕರ್ವ್ ರಸ್ತೆಗಳು. ಹೀಗಾಗಿ ಅವರಿಗೆ ಮಂಗಳೂರು ಹೋಗುವಂತ ಟ್ರೈನ್ ಕೂಡ ನಾವು ಆಗ್ರಹ ಮಾಡಿದ್ದೀವಿ. ನಾವೆಲ್ಲ ಕೂಡಿ ಒಟ್ಟಿಗೆ ಒತ್ತಾಯವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಬೆಳಗಾವಿ ಮಿರಜ್ ಒಂದು ಟ್ರೈನ್ ಪ್ಯಾಸೆಂಜರ್ ಸಲುವಾಗಿ ಅಂದ್ರೆ ಜನಸಾಮಾನ್ಯರ ಸಲುವಾಗಿ ನಾವು ಪ್ರಾರಂಭ ಮಾಡಿದ್ವಿ. ಅದು ಕರೋನಾದಾಗ ಬಂದಾಗಿತ್ತು. ಆ ಬಂದಾಗಿರುವಂತದ್ದನ್ನ ವಾಪಸ್ ಒತ್ತಾಯ ಮಾಡಿದಾಗ ಅದನ್ನ ಪ್ರಾರಂಭ ಮಾಡಿದ್ದಾರೆ ರೈಲ್ವೆ ಮಂತ್ರಿಗಳು. ಆದ್ರೆ ಅದನ್ನ ಸ್ಪೆಷಲ್ ಟ್ರೈನ್ ಅಂತ ಉಳಿಸತ್ತಾರೆ. ಆ ಸ್ಪೆಷಲ್ ಟ್ರೈನ್ ಆಗಿರೋದ್ರಿಂದ ಜನಸಾಮಾನ್ಯರ ಜೇಬಿಗೆ ಹೊರೆ ಬೀಳ್ತಾ ಇದೆ, ಅಂದ್ರೆ ಚಾರ್ಜ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆ ಚಾರ್ಜ್ ಕಡಿಮೆ ಆಗ್ಬೇಕಂತಂದ್ರೆ ಅದ್ರ ಮೊದಲು ಹೇಗಿತ್ತು ಒಂದು ಪ್ಯಾಸೆಂಜರ್ ಟ್ರೈನ್ ಅಂತ ಹೆಸರಿಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಟ್ರೈನ್ ಓಡಾಡಕತ್ತೈತಿ, ಹೆಸರು ಅಷ್ಟೇ ಸ್ಪೆಷಲ್ ತರ ಪ್ಯಾಸೆಂಜರ್ ಅಂತ ಹಾಕಿಬಿಟ್ರೆ ಮುಗಿದು ರೇಟ್ ಕಡಿಮೆ ಆಗಿಬಿಟ್ಟಿದೆ. ಮತ್ತು ಅದಕ್ಕೆ ಮೆಮೋ ಟ್ರೈನ್ ಕೊಡ್ರಿ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ವಿ. ಈ ರೀತಿ ಕೆಲಸ ನಿಂತಿಲ್ಲ, ಪ್ರಾರಂಭ ಆಗಿದೆ. ಇದು ಇವತ್ತು ಬೆಳಗಾವಿ ಬಹಳ ದೊಡ್ಡ ಇದರೊಳಗದ. ಅಂದ್ರೆ ಈ ಕಡೆ ಮಹಾರಾಷ್ಟ್ರ, ಮತ್ತೊಂದು ಕಡೆ ಗೋವಾ, ಕರ್ನಾಟಕದ ಬಾರ್ಡರ್, ಈ 3 ರಾಜ್ಯಕ್ಕೆ ಸಂಬಂಧಪಟ್ಟಂತ ಬಾರ್ಡರ್ನಲ್ಲಿ ಇರುವಂತಹ ಜಿಲ್ಲೆ ಇದು. ಮತ್ತು ಸುವರ್ಣಸೌಧವನ್ನು ಹೊಂದಿ ಅನೇಕ ರಾಜಕಾರಣಿಗಳು ಈ ಜಿಲ್ಲೆಗೆ ಭೇಟಿ ಕೊಡುವಂತ ಒಂದು ಸಂದರ್ಭ ಇರ್ತದ. ಮತ್ತು ಅನೇಕ ನಮ್ಮ ಕಮಾಂಡೋ ಟ್ರೈನಿಂಗ್ ಸೆಂಟರ್ ಇರ್ಬೋದು, ನಮ್ಮ ಮರಾಠ ಲಘು ಪದಾತಿ ದಳ ಇರ್ಬೋದು, ITBP ಇರ್ಬೋದು, ನಮ್ಮ ಏರ್ಫೋರ್ಸ್ ಇರ್ಬೋದು, ನಮ್ಮ ಅನೇಕ ಯೂನಿವರ್ಸಿಟಿ ಇರ್ಬೋದು. ಈ ರೀತಿ ಮೆಡಿಕಲ್ ಹಬ್ ಆಗಿದೆ, ಎಜುಕೇಶನ್ ಹಬ್ ಆಗಿದೆ, ಆರ್ಮಿ ಹಬ್ ಆಗಿದೆ. ಇದೊಂಥರ ಲಾಜಿಸ್ಟಿಕ್ಸ್ ಹಬ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಪಕ್ಕದೊಳಗಂದ್ರೆ ರೈಲ್ವೆ ಇರ್ಬೋದು, ರೋಡ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು. ನಮ್ಮ ವಿಮಾನ ನಿಲ್ದಾಣ ಕೂಡ ಸುಮಾರು 357 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯಬೇಕಂತೇಳಿ ವಿಮಾನ ನಿಲ್ದಾಣ ಕೂಡ ಹೊಸ ಟರ್ಮಿನಲ್ ಪ್ರಾರಂಭ ಆಗಿದೆ. ಮತ್ತು ಪಕ್ಕದಲ್ಲಿ ಗೋವಾ, ಕಾರವಾರ ಇರೋದ್ರಿಂದ ಅಲ್ಲಿ ನಾವು ಹಡಗು ಮುಖಾಂತರ ಕೂಡ ನಮ್ಮ ವಸ್ತುಗಳನ್ನು ಸಾಗಣೆ ಮಾಡಬಹುದು. ಈ ರೀತಿ ಒಂದು ಸಾರಿಗೆ ಕ್ಷೇತ್ರ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದು ಒಂದು ಲಾಜಿಸ್ಟಿಕ್ ಹಬ್ ಆಗ್ತಕ್ಕಂಥ ಎಲ್ಲ ಅರ್ಹತೆಯನ್ನು ನಮ್ಮ ಬೆಳಗಾವಿ ಜಿಲ್ಲೆ ಹೊಂದಿದೆ. ಹೀಗಾಗಿ ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ ನಂತರ ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಯಾಣಿಕರಿಗೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ನ್ಯಾಷನಲ್ ಹೈವೇ ಇರ್ಬೋದು, ಟ್ರೈನ್ ಇರ್ಬೋದು, ವಿಮಾನಗಳ ವ್ಯವಸ್ಥೆ ಇರ್ಬೋದು, ಅಥವಾ ನಮ್ಮ
ಹಡಗಿನ ವ್ಯವಸ್ಥೆ ಇರ್ಬೋದು. ಈ ರೀತಿ ಬಹಳ ಉತ್ತಮವಾದಂತಹ ಕಾರ್ಯವನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಕೂಡ ಅನೇಕ ಸಲ ನಮ್ಮ ಬೇಡಿಕೆಗಳಿಗೆ ಮನ್ನಣೆ ಕೊಟ್ಟಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಅದರ ಜೊತೆಗೆ ಈ ಭಾಗದ ಕರ್ನಾಟಕದ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಹಳಷ್ಟು ನಮ್ಮೆಲ್ಲರಿಗೂ ಸಾಥ ಕೊಟ್ಟು ಅವರು ಕೂಡ ಕಾರ್ಯವನ್ನು ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅನೇಕ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರೈಲ್ವೆ ರಾಜ್ಯ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣ ಅವರು ಕೂಡ ಅತ್ಯಂತ ಕಳಕಳಿಯಿಂದ ನಾವು ಯಾವಾಗ ಹೋಗುವ ಅವಾಗ ಸ್ಪಂದನೆಯನ್ನು ಮಾಡಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರಿಗೆ, ರೈಲ್ವೆ ರಾಜ್ಯ ಮಂತ್ರಿಯಾದಂತಹ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ, ಅವರೆಲ್ಲರಿಗೂ ಕೂಡ ಬೆಳಗಾವಿ ಜಿಲ್ಲೆಯ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸೋದ್ರ ಮುಖಾಂತರ ನಾನು ಒಂದು ವಿನಂತಿಯನ್ನ ಮಾಡ್ತೀನಿ ಎಲ್ಲರಿಗೂ. ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ, ಒಳ್ಳೆಯದಾಗಿದ್ದನ್ನು ಜಾಸ್ತಿ ಬೆಳೀಬೇಕು ಸ್ವಲ್ಪ. ಯಾಕಂದ್ರೆ ಹೊರಗಿಂದ ನೋಡೋರಿಗೆ ಬೆಳಗಾವಿ ಏನು ಅನ್ನುವಂಥದ್ದನ್ನು ಕಟ್ಟಿಕೊಡುವಂಥ ಕೆಲಸ ನಾವು ಸೋಷಿಯಲ್ ಮೀಡಿಯಾದಾಗ ಮಾಡಬೇಕಾಗ್ಯದ. ನಮ್ದು ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗ್ಯದ. ಬೆಳಗಾವಿ ಏರ್ಪೋರ್ಟ್ ಡೆವಲಪ್ ಆಗ್ತಾ ಇದೆ. ಬೆಳಗಾವಿ ಈ ರೈಲ್ವೆ ನಿಲ್ದಾಣ ಸುಮಾರು 190 ಕೋಟಿ ರೂಪಾಯಿ ಖರ್ಚು ಮಾಡಿ ಡೆವಲಪ್ ಆಗ್ಯದ. ಹುಬ್ಬಳ್ಳಿಯಿಂದ ಮಿರಜ್ ಹೋಗುವ ತನಕ ಅನೇಕ ರೈಲ್ವೆ ನಿಲ್ದಾಣಗಳನ್ನ ಅಮೃತ ಭಾರತ ರೈಲ್ವೆ ನಿಲ್ದಾಣ ಯೋಜನೆ ಕೆಳಗಡೆ ಗತಿಶಕ್ತಿ ಅವರನ್ನ ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಜಿಲ್ಲೆಗೆ ಏನೇನು ಲಾಭ ಆಗಿದೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅದನ್ನು ಒಂದ್ ಕಡೆ ಬೆಳಿಬೇಕು. ಏನು ಸ್ವಲ್ಪ ಕಡಿಮೆ ಇರ್ತಾವಲ್ಲ, ಕಡಿಮೆ ಆಗಿದ್ದರೆ ನಮ್ಮ ಕಿವಿಯಾಗಿ ಹೇಳಿದ್ರೆ ನಾವು ಇನ್ನೂ ಹೆಲ್ಪ್ ಮಾಡಕ್ಕೆ ಅವಕಾಶ ಅದ. ಅದನ್ನ ಬಹಳ ನೀವು ಸೋಷಿಯಲ್ ಮೀಡಿಯಾದಾಗ ಚರ್ಚೆ ಮಾಡಿದ್ರೆ ಹೊರಗಿನವ್ರು ನೋಡೋರಿಗೆ ಬೆಳಗಾವಿದಾಗ ಏನೂ ಆಗಿಲ್ಲ ಅನ್ನೋದಕ್ಕಂತಿ ಬಹಳಷ್ಟು ಕೆಲಸಗಳಾಗಿದಾವ. ಅದು ನಿಂತಿಲ್ಲ, ಇನ್ನೂ ಆಗ್ಬೇಕಾಗಿದೆ. ಆಗುವಂಥದ್ದನ್ನು ಕೂಡ ನೀವು ಗಮನಕ್ಕೆ ತಂದ್ರೆ ಅದನ್ನು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿ, ಇವತ್ತು ಈ ರೈಲು ಬರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹದಿಂದ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಕೇವಲ ಉತ್ಸಾಹದಿಂದ ಪಾಲ್ಗೊಂಡದಷ್ಟೇ ಅಲ್ಲ, ಬೆಳಿಗ್ಗೆ 5 ಗಂಟೆ 20 ನಿಮಿಷಕ್ಕೆ ಟ್ರೈನ್ ಹೋಗೋದೇನಿಲ್ಲ ಅದನ್ನೆಲ್ಲ ಸದ್ವಿನಿಯೋಗ ಕೂಡ ನಾವು ಮಾಡ್ಕೋಬೇಕಾಗ್ಯದ. ಪ್ಯಾಸೆಂಜರ್ ಕಡಿಮೆ ಆದ್ರೆ ರೈಲ್ವೆ ಇಲಾಖೆ ಮತ್ತೆ ನಿರ್ಣಯ ತಗೋತಾರೆ ಹೇಳಕ್ಕಾಗೋದಿಲ್ಲ. ಆದ್ರಿಂದ ವಾಹನ ತಗೊಂಡು ಹೋಗುವಂತವರೆಲ್ಲರೂ ಸೇಫ್ ಜರ್ನಿ ಮಾಡುವಂತ ದೃಷ್ಟಿಯಿಂದ ನೀವು ರೈಲ್ವೆ ಪ್ರಯಾಣಗಳನ್ನು ಮುಂದುವರಿರಿ ಬರೀ ಅಂತಕ್ಕಂಥ ವಿನಂತಿಯನ್ನ ಮಾಡಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಿ 4 ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ರೈಲ್ವೆ ಇಲಾಖೆಯ ಮತ್ತು ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮಾಡ್ತೇನೆ. ಧನ್ಯವಾದ.